ಹಾಯ್ ನಮಸ್ಕಾರ ರೀ ಎಲ್ಲರೂ. ಇವತ್ತು ನಾ ಒಂದು ಹೆಲ್ದಿ ದೋಸೆ ಮಾಡಾಕತ್ತೀನಿ. ಅದು ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ ಅಂತ. ಭಾಳ ಈಸಿ ಅದ, ತಿನ್ನೋಕ್ಕೂ ಟೇಸ್ಟಿ ಇರ್ತದೆ, ಸಾಫ್ಟ್ ಇರ್ತದೆ. ಸಣ್ಣ ಹುಡುಗರಿಗಂತೂ ಭಾಳ ಇಷ್ಟ ಆಗ್ತದೆ ಈ ದೋಸೆ. ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಮಾಡುವಂಥದ. ಹೆಂಗೆ ಮಾಡೋದಂತ ನೋಡೋಣ ಅಂತ ಬರ್ರಿ ಏನೇನು ಹತ್ತದಂತ ನೋಡೋಣ ಅಂತ. ಮೊದಲು ಸಣ್ಣ ಹೆರ್ಸ್ಕೊಂಡಿದ್ದು ಕ್ಯಾರೆಟ್, ಟೊಮೆಟೊ, ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಬೇಕು. ಇದೆಲ್ಲನೂ ಒಂದು ಕಡೆಯೊಳಗೆ ಹಾಕ್ಕೊಂಡು ಅದ್ರೊಳಗೆ ಅಕ್ಕಿ ಹಿಟ್ಟು 1 ಕಪ್ ಆಗುವಷ್ಟು ಹಾಕ್ಕೊಂಡೇನಿ. ಆಮೇಲೆ ಅದ್ರ ಜೊತೆಗೆ ಕಡಲೆಬೇಳೆ ಹಿಟ್ಟು 3 ಸ್ಪೂನ್ ಹಾಕ್ಕೊಂಡೇನಿ. ಆಮೇಲೆ ರಾಗಿ ಹಿಟ್ಟು 2 ಸ್ಪೂನ್. ನೀವು ಬೇಕಂದ್ರೆ ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಮಿಕ್ಸ್ ಮಾಡ್ಕೋಬಹುದು, ಬಟ್ ನಾ ಮಾಡ್ಕೊಂಡಿಲ್ಲ. ಆಮೇಲೆ 1 ಕಪ್ ಮೊಸರು ಹಾಕ್ಕೊಂಡೇನಿ ಬೀಟ್ ಮಾಡ್ಕೊಂಡು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು. ಅಜ್ವಾನ್ ಹಾಕೋರಿ ಕ್ರಷ್ ಮಾಡ್ಕೊಂಡು. ಆಮೇಲೆ ಜೀರಿಗೆ 1 ಚಮಚ ಹಾಕ್ಕೊಳ್ಳೋದು. ಅರಿಶಿನ ಪುಡಿ ಒಂದು ಸ್ವಲ್ಪ. ಇದೆಲ್ಲನೂ ಹಾಕಿ ಚಲೋದಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಮೊದಲು. ಆಮೇಲೆ ಅದು ದೋಸೆ ಕಂಟೆಸ್ಟೆನ್ಸಿ ಬೇಕಾಗೋ ಹಂಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ತೆಳ್ಳಗೆ ಮಾಡ್ಕೊಳ್ಳೋದು. ದೋಸೆ ಬ್ಯಾಟ್ರ್ ಆಗೋ ಹಂಗೆ ನೋಡಿರಿ, ಇಷ್ಟು ತೆಳ್ಳಗಾದ್ರೆ ಸಾಕು. ಇನ್ನು ಗ್ಯಾಸ್ ಮ್ಯಾಗ ದೋಸೆ ತವ ಇಟ್ಟು ಅದನ್ನು ಚಲೋದಂಗೆ ದೋಸೆ ನಿಮ್ಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೊರಿ, ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊರಿ. ಇದ್ರ ತರಕಾರಿ ಇರ್ತೈತಿ, ಅದ್ರ ಸಲುವಾಗಿ ಒಂದು ಸ್ವಲ್ಪ ದಪ್ಪ ಹಾಕೊಂಡ್ರೆ ಚಲೋ. ದೋಸೆ ಹಾಕ್ಕೊಂಡ್ಮ್ಯಾಗ ಅದ್ರ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಪ್ಲೇಟ್ ಮುಚ್ಚಿ 1-2 ನಿಮಿಷ ಬೇಯಿಸ್ಕೊಳ್ಳೋದು. ಆಮೇಲೆ ಮತ್ತು ಅದನ್ನ ಹೊಳಿಸಿ ಹಾಕ್ಕೊಂಡು ಮತ್ತೊಂದು 2 ನಿಮಿಷ ಫ್ರೈ ಮಾಡ್ಕೊರಿ. ಯಾಕಂದರೆ ತರಕಾರಿ ಇರ್ತದಲ್ಲ, ಒಂದು ಸ್ವಲ್ಪ ಬೇಯಬೇಕದ ಒಳಗೆ. ನೋಡಿರಿ, ಇವಾಗ ನನ್ನ ದೋಸೆ ತಯಾರಾಗ್ಯದ. ಇದ್ರ ಜೊತೆ ನೀವು ಯಾವ್ದು ಚಟ್ನಿ ಅದು ಇಲ್ಲಾಂದ್ರೆ ಭೀ ನಡೀತದ. ಹಂಗೆ ತಿನ್ನೋಕ್ಕೂ ಸೂಪರ್ ಇರ್ತದ. ದೋಸೆ ಮಾಡಿದ ತಕ್ಷಣ ಬಿಸಿ ದೋಸೆ ತಿನ್ನೋದು ರುಚಿ ಇರ್ತದೆ. ಸಂಜೆಗೆ ನೀವು ಝಟ್ಪಟ್ ಅಂತ ಮಾಡ್ಕೊಂಡು ತಿನ್ಬೋದು ಇದನ್ನು. ಈಗಂತೂ ಸೀಸನ್ ಅದ ತರಕಾರಿದ, ಯಾವುದು ತರಕಾರಿ ಹಾಕೊಂಡು ನೀವು ಮಾಡ್ಕೋಬಹುದು, ಸೂಪರ್ ಬರ್ತದೆ. ನಿಮ್ಗೆ ಇದು ನನ್ನ ಹೆಲ್ದಿ ದೋಸೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.